ಆ ಈ ಅನ್ನುವಂತಹ ಶಬ್ದ ಇದು ಲಕ್ಷ್ಮೀದೇವಿಯನ್ನು ತಿಳಿಸಿಕೊಡುವ ಶಬ್ದ. ಈ ಲಕ್ಷ್ಮೀದೇವಿ ಎಲ್ಲ ಸ್ತ್ರೀಯರಲ್ಲಿಯೂ ಸನ್ನಿಹಿತಳಾಗಿದ್ದ ಮಹಾನುಭಾವಳು. ಆ ಲಕ್ಷ್ಮೀದೇವಿ ಸನ್ನಿಹಿತಳಾಗಿದ್ದಾಳೆ ಅಂತೇನೆ ಸ್ತ್ರೀತ್ವ ಬಂದಿದೆ. ತಾಯಿಯಾಗುವಂತಹ ಶಕ್ತಿ ಯೋಗ್ಯತೆಯನ್ನು ಸ್ತ್ರೀಯರಿಗೆ ಕೊಟ್ಟವಳು ಲಕ್ಷ್ಮೀದೇವಿ. ಹಾಗಾಗಿ ಅವಳು ನಿಜವಾಗಿ ಈ ಅಂದರೆ ಲಕ್ಷ್ಮೀದೇವಿ. ನಿಜವಾಗಿ ಲಕ್ಷ್ಮೀದೇವಿ ವಾಂಗ್ಮನಸ ದೇವತೆ ಅಂತ. ವಾಗಿಂದ್ರಿಯಕ್ಕೂ ಮನಸ್ಸಿಗೂ ಪ್ರೇರಕಳು, ಶಬ್ದಗಳಿಗೂ ನಿಯಾಮಕಳು. ಶಬ್ದಗಳ ಮೂಲಕವಾಗಿ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೂ ನಿಯಾಮಕಳು. ಹಾಗಾಗಿ ಇವತ್ತಿನ ಕಾಲದೊಳಗೆ ಈ ಮಾಧ್ಯಮ ಏನು ಬಂದಿದೆ, ಇಮೇಲ್ ಅಂತಾರೆ. ನೀವೆಲ್ಲ ಅದಕ್ಕೆ ಅರ್ಥ ಮಾಡಿಕೊಳ್ಳೋದು ಈ ಅಂದರೆ ಎಲೆಕ್ಟ್ರಾನಿಕ್ಕು ಅಂತ ತಿಳ್ಕೋತೀರಾ, ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ತಿಳ್ಕೋತೀರಲ್ಲ. ಅದು ಲೌಕಿಕವಾಗಿ ಹಾಗೆ ತಿಳ್ಕೊಳ್ಳಿ, ವ್ಯವಹಾರದಲ್ಲಿ ಆಫೀಸೊಳಗೆ ಹಾಗೇ ಇರಲಿ. ಮನೆಗೆ ಬಂದಾಗ, ದೇವರ ಎದುರಿಗೆ ಕೂತಾಗ ಇಮೇಲ್ ಅಂದರೂ ಸರಿ, ಈ ಮೀಡಿಯಾ ಅಂದರೂ ಸರಿ, ಅಲ್ಲಿ ಈ ಅನ್ನುವ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಅರ್ಥವನ್ನು ಚಿಂತನೆ ಮಾಡಿ. ಈ ಎಲ್ಲ ಶಬ್ದಗಳ ಮೂಲಕವಾಗಿ ಈ ಎಲ್ಲ, ಯಾಕಂದರೆ ಸರ್ವಾಭಿಮಾನಿನಿ ಅವಳು, ಸರ್ವವಸ್ತು ನಿಯಾಮಕಳು. ಈ ಎಲ್ಲ ಮಾಧ್ಯಮಗಳ ಮೂಲಕವಾಗಿ ಜ್ಞಾನವನ್ನು ಮುಟ್ಟಿಸುವವಳು, ಎಲ್ಲರ ಮನಸ್ಸಿನಲ್ಲಿ ಬಹಳ ದೂರ ಇದ್ದವರಿಗೂ ಜ್ಞಾನವನ್ನು ಮುಟ್ಟಿಸುವವಳು ಲಕ್ಷ್ಮೀದೇವಿಯಾದ್ದರಿಂದ ಆ ಈ ಅನ್ನುವ ಶಬ್ದ ಇದು ಲಕ್ಷ್ಮಿಯನ್ನು ತಿಳಿಸಿಕೊಡುತ್ತೆ ಅನ್ನೋದು ಈ ಪ್ರಸಂಗದೊಳಗೆ ಮಾತ್ರ ನಿಮಗೆ ನೆನಪಿರಬಾರದು. ಪ್ರವಚನ ಕಾಲದಲ್ಲಿ ಈ ಅಂತ ಯಾವಾಗೆಲ್ಲ ಅಂತೀರಲ್ಲ, ಆಗೆಲ್ಲ ಲಕ್ಷ್ಮೀದೇವಿಯ ಅನುಸಂಧಾನ ಬರಬೇಕು, ಲಕ್ಷ್ಮೀಪತಿಯ ಚಿಂತನ ಬರಬೇಕು.